ಸೊ ಆ ಮಹಿಳೆ 2023ರಲ್ಲಿ ನಿಮ್ಮ ಹತ್ರ ಬರ್ತಾರೆ. ನೀವೀಗ ಆ ಮಹಿಳೆನ SIT ತನಕ ಕಳಿಸ್ಕೊಟ್ಟಿದ್ದೀರಾ. ಆ ಮಹಿಳೆಯ ಹೇಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಿದೆ. ಅವರು ಒಂದು ಕಡೆ ಹೇಳ್ತಾರೆ, ನೀವು 2 ವರ್ಷದಿಂದ ಆ ಮಹಿಳೆದ ಸಂದರ್ಶನ ಮಾಡಿ ಹಾಕಿದ್ರಿ ನಿಮ್ಮ ಯೂಟ್ಯೂಬಲ್ಲಿ. ಅಲ್ಲಿ ಅವರು ನಾನು ಅವತ್ತು ನೋಡಿದ ದಿನ ಹೇಳಿದ್ದಕ್ಕೂ ಈಗ ಮಾಧ್ಯಮಗಳಲ್ಲಿ ಅಂದರೆ ರಿಪಬ್ಲಿಕ್ ಕನ್ನಡಕ್ಕೇನೆ ಆ ಮಹಿಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಆ ವ್ಯತ್ಯಾಸಗಳಿದೆ. ಯಾಕೆ ಆ ವ್ಯತ್ಯಾಸ ನೀವೇನಾದ್ರು ಗಮನಿಸಿದ್ದೀರಾ ಮಹಿಳೆ ಹೇಳಿಕೆಗಳಲ್ಲಿ ವ್ಯತ್ಯಾಸನ? ಇಲ್ಲ ನಾನು ಯಾವುದು ತುಂಬ ತಲೆ ಓಡಿಸಿ ಯಾವುದನ್ನು ನಾನು ಮಾಡಲ್ಲ. ಅಂದರೆ ಈಗ ಮಹಿಳೆ ಇದ್ದಕ್ಕಿದ್ದಂಗೆ ಬಂದಿದ್ದಾರಲ್ಲ ಇದಕ್ಕಿದಂಗೆ ಬಂದು ನಾನು ನೋಡಿದ್ದೆ ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಈ ಮಹಿಳೆ ಈಗ ಆವಾಗ ಬಂದದ್ದು ಮತ್ತೆ ಕಳಿಸಿದ್ವಿ. ಈಗ 2023ರಲ್ಲಿ ಕಳಿಸ್ತೀರಾ, ಈಗ 25 ಈಗ ಬಂದಿದ್ದಾರೆ SIT ಕಂಪ್ಲೇಂಟ್ ಕೊಡ. ಈಗ ಆ ಮಹಿಳೆಯ ಬಂದಿರೋದೇ ಕೆಲವರ ಅನುಮಾನಕ್ಕೆ ಕಾರಣ ಆಗಿದೆ. 13 ವರ್ಷದ ಹಿಂದೆ ಸೌಜನ್ಯನ ಎಳ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ ಮಹಿಳೆ ಈಗ ಯಾಕೆ ಬಂದು ಹೇಳ್ತಿದ್ದಾರೆ? ಇದರಿಂದ ಇನ್ನೇನಾದ್ರೂ ಒಂದು ಪಿತೂರಿ ಇದೆಯಾ? ಇವರನ್ನ ಯಾರಾದ್ರೂ ತಯಾರು ಮಾಡಿ ಕಳಿಸಿದಾರಾ? ಆ ತಯಾರು ಮಾಡಿರೋದ್ರಲ್ಲಿ ಒಡನಾಡಿ ಸ್ಟ್ಯಾನ್ಲಿ ಇದ್ದಾರಾ? ಇಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಮೂಲಕ ಬಂದಿದ್ದು ನಾವು ತಯಾರು ಮಾಡಿದದ್ದಲ್ಲ, ಇದೇನು ಕಾರ್ಖಾನೆ ಅಲ್ಲ. ಎರಡನೇದು, ನಾವು ತುಂಬ ಸಮಯವನ್ನು ಅವಾಗ ಬಿಟ್ಬಿಟ್ಟಿದ್ದೀವಿ. ನೀವು ಹೋಗಮ್ಮ ತಾಯಿ ಅಂತ ಕಳಿಸಿದ್ದು ನಮಗೆ. ಅಂದರೆ ನೋಡೋಣ, ಇದು ಸಸ್ಟೈನೇಬಲ್ ಆದಂಥ ಸಾಕ್ಷಿ ಆದರೆ ವಾಪಸ್ ಬರ್ತಾರೆ, ಇಲ್ಲದ್ರೆ ಇಲ್ಲ. ಅವತ್ತು ಬಂದಿದ್ದಕ್ಕೆ ನಾವು ಒಂದು ಸಾಕ್ಷಿನ ಇಲ್ಲಿ ಬಂದಿದ್ದಕ್ಕೆ ನಾವು ಒಂದು ಸಾಕ್ಷಿ ಇರಲಿ ಅಂತೇಳಿ ದಾಖಲೆ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣದು. ಇಂಥವ್ರು ಬಂದಿದ್ದಾರೆ ಕೇಳಿದ್ರೆ ಹೇಳಬೇಕಾದ್ರೂ ಬೇಕಲ್ಲ, ಇಲ್ಲಿ ಬಂದಿರೋದು ಎಲ್ಲವೂ ಇರುತ್ತೆ. ಅನಂತರದಲ್ಲಿ ಅವರು ಫೋನ್ ಮಾಡಿದಾಗ ಮತ್ತೆ ನಾವು ಅವರ ನಂಬೋ ದೇವ್ರ ಹತ್ರನೇ ಕರೆದು ಹೋಗಿ ಮಾತಾಡ್ಸಿದ್ದಿದೆ. ಆಣೆ ಪ್ರಮಾಣ ಮಾಡಿಸಿದ್ದು ಹೌದು, ಸರಿ, ಸತ್ಯ ಹೇಳ್ತಿದ್ರೆ ಸರಿ. ಆಮೇಲೆ ಒಂದು ಪ್ರಕ್ರಿಯೆ ಪ್ರಾರಂಭ ಆಯ್ತಲ್ಲ, ಆವಾಗ ಇಮ್ಮಿಡಿಯೇಟಾಗಿ ನಾವು ಸಹಾಯವಾಣಿಗೆ ಫೋನ್ ಮಾಡಿ ಇಂಥವರು ಮಾತನಾಡ್ತಾರೆ, ಇದನ್ನು ದಯಮಾಡಿ ದಾಖಲಿಸ್ಕೊಳ್ಳಿ ಅಂತ ಹೇಳಿದ್ದು. ನಂತರ ಅವರದ್ದೇ ಪತ್ರವನ್ನು ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಕಳಿಸಿದ್ದು. ಕರ್ಕೊಂಡೋಗಿದ್ದೆಲ್ಲ ಏನಿಲ್ಲ. ಇವತ್ತಿಗೂ ಅವರು ಅವ್ರ ಮನೆಯಲ್ಲೇ ಇದ್ದಾರೆ. ಇದು ನಾನು ಹೇಳ್ತಾ ಇರೋದೇನು ಅಂತಂದರೆ, ಲೆಟ್ ದ ಇನ್ವೆಸ್ಟಿಗೇಷನ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈ ಸೈಂಟಿಫಿಕ್ ಆದಂತಹ ಇನ್ವೆಸ್ಟಿಗೇಷನ್ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಮಾಡಲಿ. ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತ ಹೇಳುವಂಥದ್ದು, ಬ್ರೈನ್ ಮ್ಯಾಪಿಂಗು ಅಂಥದ್ದೆಲ್ಲ ಇರುತ್ತಲ್ವ, ಅಂಥದಕ್ಕೆ ಒಳಪಡಿಸ್ಲಿ. ಮಹಿಳೆಯನ್ನ ಸತ್ಯ ಹೇಳ್ತಿದ್ದಾರೆ ಅಂತ ಹೇಳುವಂಥದ್ದನ್ನ ನೋಡಲಿ. ಸತ್ಯ ಹೇಳಿದ್ರೆ ಸರಿ, ಇಲ್ದಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಸರ್, ಈಗ ನೀವು ಇಡೀ ತೀರ್ಪನ್ನ ವಿಶ್ಲೇಷಣೆ ಮಾಡಿದ್ದೀರಾ. ಅದರಲ್ಲಿ ತೀರ್ಪಲ್ಲಿ ಹೇಳಿದೆ, ಈ ಆದೇಶನ ಬಾಧಿತರು, ಸಂತ್ರಸ್ತರು ಅಂದರೆ ಸೌಜನ್ಯ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಂತ. ನೀವು ಕಾನೂನು ತಜ್ಞರ ಜೊತೆ ಎಲ್ಲ ಪರಿಶೀಲನೆ ಮಾಡಿ ಇಡೀ ತೀರ್ಪು ಓದಿದ್ಮೇಲೆ ನೀವು ಯಾಕೆ ಸೌಜನ್ಯ ಅವ್ರ ತಾಯಿ ಅವರ ಫ್ಯಾಮಿಲಿಗೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಇದುವರೆಗೂ ಸುಪ್ರೀಂ ಕೋರ್ಟ್ ಹೋಗ್ತಾ ಹೇಳಿದೀವಿ? ಅದೊಂದು ಲ್ಯಾಪ್ಸ್ ಇದೆ ನನ್ನ ಕಡೆಯಿಂದಲ್ಲ, ಅವ್ರು ಹೋಗ್ಬೇಕಾಗಿದ್ದು ಅವ್ರ ತಾಯಿ ಹೋಗಿಲ್ಲ. ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀವೇನು ಅವ್ರಿಗೆ ಸಲಹೆ ಕೊಟ್ಟಿದ್ವಿ, ಯಾಕೆ ಅವ್ರು ಹೋಗ್ತಾ ಇಲ್ಲ? ಮೇಲ್ಮನವಿಗೆ ಹೋಗ್ಬೇಕಾಗಿತ್ತು, ಬಹುಶಃ ಡಿಲೇ ಆಗಿರ್ಬೋದು. ಡಿಲೇ ಅಂತ ಇಷ್ಟು ದಿವಸದೊಳಗೆ ಹೋಗ್ಬೇಕು ಅಂತ ಇರುತ್ತಲ್ಲ, ಅದು ಡಿಲೇ ಆಗಿದೆ. ಬಟ್ ಅದೇನೇ ಇರಲಿ, ಸರ್ಕಾರ ಸಲಹೆ ಕೊಡ್ಲಿಲ್ವ ಅವರಿಗೆ? ನೀವು ಸುಪ್ರೀಂ ಕೋರ್ಟ್ ಹೋಗಿ ಮೇಲ್ಮನವಿ ಹೋಗಿ ಅಂತ ಹೇಳಿದ್ದಿದೆ. ಅದೇ ತರ ಬೇರೆ ಯಾವುದೋ ಒಂದು ಪ್ರಕರಣದಲ್ಲೂ ಹೇಳಿದ್ದೀನಿ, ಅವ್ರು ಬರದೇ ಹೋಗಿ. ಯಾಕೆ ಹೋಗ್ತಾ ಇಲ್ಲ ಅವರು ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅಂತ ನಿಮಗೇನು ಒಪ್ಲಿಲ್ಲ? ಪ್ರಶ್ನೆ ಅಲ್ಲ, ಒಪ್ಲಿಲ್ಲ ಅಲ್ಲ, ಹೋಗ್ಲಿಲ್ಲ. ಏನಕ್ಕೆ ಅಂತ ನಿಮಗೆ ನನಗೂ ಗೊತ್ತಿಲ್ಲ. ನೀವೇನು ಮಾತಾಡಲಿಲ್ಲ? ಅಷ್ಟೇನು ಅವ್ರನ್ನೇನು ಕನ್ವಿನ್ಸ್ ಮಾಡ್ಲಿಲ್ವಾ ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತ 2 ಸಲ ಹೇಳಿದ್ದಿದೆ. ಆಮೇಲೆ ಅವ್ರು ಈ ಕಡೆ ಬಂದು ಅವ್ರಿಗೂ ನಮಗೂ ಜಿಯೋಗ್ರಫಿಕಲ್ ಆಗಿ ಬಹಳ ದೂರದಲ್ಲಿದ್ದೀವಿ. ಮೈಸೂರಿನ ಪ್ರಾಂತ್ಯದಲ್ಲಿ ನಾವಿರೋದು. ಸೊ ನೀವು ಈ ಹೋರಾಟಕ್ಕೆ ಅಂದ್ರೆ ಧರ್ಮಸ್ಥಳಕ್ಕೆ ಯಾವತ್ತು ಹೋಗೇ ಇಲ್ವಾ? ಈ ಹೋರಾಟದ ರೂಪುರೇಷೆ ಮಾಡಕ್ಕೆ ಹೋಗಿದ್ದೀನಿ. ನಾನು ಬಹಳ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿ ಮನೆಯಲ್ಲಿ ಮಾತಾಡ್ಸಿದ್ದೆ, ಕೆಲವ್ರನ್ನೆಲ್ಲ ಮಾತಾಡ್ಸಿದ್ದೆ ಧರ್ಮಸ್ಥಳ ಸುತ್ತಮುತ್ತ. ಯಾಕೆಂದ್ರೆ ನಮಗೆ ನೀವು ಹೇಗೆ ಬಂದಿದ್ದೀರೋ ಹಾಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕಲ್ವ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ಸು ಯಾರೋ ಹೇಳಿದ್ರು ಅಂತಲ್ಲ, ತಿಳ್ಕೊಳ್ಬೇಕಾಗಿರುತ್ತೆ. ಅಲ್ಲಿ ಇನ್ನೊಂದು ಪ್ರಕರಣ ನಡೆದಿತ್ತು, ಯಾವುದು ಮಾವ್ತನ್ ಕೇಸ್ ಇತ್ತಲ್ವ, ಅದು ಏನದು ಅಂತ ತಿಳ್ಕೊಳ್ಬೇಕಾಗಿತ್ತು. ಅವರ ಮಗನ ಹತ್ರ ಮಾತಾಡಿದ್ದೀನಿ. ಸರ್, ಇವತ್ತು ಒಂದು ಗುಪ್ತಚರ ಇಲಾಖೆದು ಒಂದು ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ 2 ವರ್ಷದ ಹಿಂದೆನೆ ಈ ಮಟ್ಟಣ್ಣನವರು, ತಿಮ್ರೋಡಿ ಅವರು, ಸ್ಟ್ಯಾನ್ಲಿ ಅವರೆಲ್ಲ ಸೇರಿ
ಧರ್ಮಸ್ಥಳದ ವಿರುದ್ಧ ಹೋರಾಟದ ಒಂದು ರೂಪುರೇಷೆನ ರೂಪಿಸಿದ್ರು. ಒಂದು ಷಡ್ಯಂತ್ರ 2 ವರ್ಷದ ಹಿಂದೆನೇ ನಡೆದಿತ್ತು ಅನ್ನೋ ಒಂದು ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿತ್ತು. ಸೊ ನೀವು ಹೇಳಿದ್ರಿ 2023ರಲ್ಲೇ ನಾವು ಒಂದು ಸೌಜನ್ಯ ಪರ ಹೋರಾಟದ ರೂಪುರೇಷೆ ಮಾಡಿದ್ವಿ ಅಂತ. ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಸರ್? ಗುಪ್ತಚರ ಇಲಾಖೆ ಎಚ್ಚರಿಸಿತ್ತು ಸರ್ಕಾರಕ್ಕೆ ಈ ತರ ಒಂದು ಷಡ್ಯಂತ್ರ ನಡೀತಿದೆ ಅಂತ. ಆ ರಿಪೋರ್ಟಲ್ಲಿ ನಿಮ್ಮ ಹೆಸರಿದೆ. ಯಾಕಿರಬೇಕು? ಅದೇ ಅದಿದ್ರೆ ಮಾಡಿದ್ರ ನೀವೇನಾದ್ರೂ ಆ ಥರ? ಇಲ್ಲ ನೋಡಿ, ಅಂದ್ರೆ ನೀವು ತಿಮರೋಡಿ ಗಿರೀಶ್ ಮಟ್ಟಣ್ಣನವರು ತಿಮರೋಡಿ ಅವ್ರ ಜೊತೆ ಯಾವತ್ತೂ ನೀವು ಹೋರಾಟ ಸಭೆ ಮಾಡಿರ್ತೀವಿ. ಸಭೆ ಮಾಡಿದಾಗ ಸಂಪರ್ಕದಲ್ಲಿ ಇದೀರಿ. ಸಭೆ ಮಾಡಿದಾಗ ಸೇರಿರ್ತಾರೆ, ಎಲ್ಲರೂ ಸೇರಿರ್ತಾರೆ. ಮಟ್ಟಣ್ಣ ಬಂದ್ಬಿಟ್ಟಿದ್ರು, ತಿಮರೋಡಿ ಬಂದಿದ್ರು ಅಂತ ಕೇಳೋದಲ್ಲ, ಅವತ್ತು ಎಲ್ಲರೂ ಸೇರಿರ್ತಾರೆ. ಮೈಸೂರಿನಲ್ಲಿ ಅಷ್ಟು ಜನ ಸೇರಿದಾಗ ಅಲ್ಲಿ ಮಟ್ಟಣ್ಣನವ್ರು ಬಂದಿರ್ಬೋದು, ತಿಮರೋಡಿಯವ್ರು ಬಂದಿರ್ಬೋದು. 98 ಜನ ಬೇರೆಯವ್ರು ಬಂದಾಗ ಅವರಿಬ್ಬರು ಬಂದಿಲ್ಲ ಅಂತಲ್ಲ, ಅವ್ರದ್ದಲ್ಲ ಹೋರಾಟ ಇದು. ಅಂದ್ರೆ ನೀವು ಧರ್ಮಸ್ಥಳದಲ್ಲಿ ಹೋಗಿ ಯಾವುದೇ ಈ ತರ ಸಭೆ ಮಾಡಲಿಲ್ಲ? ಇಲ್ಲ, ಧರ್ಮಸ್ಥಳದಲ್ಲಿ ಮೈಸೂರು ಮಾಡಿದ್ದೀವಿ. ನಾವು ಹೋಗಿದ್ದು 2-3 ಕಡೆ ಹೋಗಿದ್ದೀವಿ ನಾವು, ಇಲ್ಲ ಅಂತಲ್ಲ. ಜನ ಕಾರ್ಯಕ್ರಮ ಮಾಡಿದಾಗ ಕರೆದಿರ್ತಾರೆ, ಯಾಕೆಂದರೆ ನಾವು ಮುಂಚೂಣಿಲಿ ಏನೋ ಕೆಲಸ ಮಾಡಿರ್ತಾರೆ ಅಥವಾ ಗೊತ್ತಿರುತ್ತೆ ವಿಚಾರ, ಮಾತಾಡ್ಲಿಕ್ಕೆ ಕರೆದಿರ್ತಾರೆ, ಹೋಗಿರ್ತೀವಿ. ಕಳೆದ 4-5 ದಿನಗಳಿಂದ ಏಕಾಏಕಿ ಒಡನಾಡಿ ಮತ್ತು ಸ್ಟ್ಯಾನ್ಲಿ ಅವರ ಹೆಸರು ಬರ್ತಾ ಇದೆ. ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಸ್ಟ್ಯಾನ್ಲಿ ಅವರೂ ಒಂದು ಭಾಗ, ಫಂಡಿಂಗ್ ನಡೆದಿದೆ, ಈ ಥರ ಎಲ್ಲ ಆರೋಪ ಬರ್ತಾ ಇದೆ. ಏನು ಇದ್ದಕ್ಕಿದ್ದಂಗೆ ನಿಮ್ಮ ಹೆಸರು ಸುಮ್ಮನೆ ಬರುತ್ತಾ? ಸುಮ್ಮನೆ ಪಾತ್ರ ಇಲ್ಲೇ ಬಂದಿದೆಯಾ? ಸುಮ್ಮನೆ ಬರೋದೆ. ಇದು ಕೊನೆಯ ಅಸ್ತ್ರ ಅಂದರೆ ನಮ್ಮ ದೇಶದಲ್ಲಿ ಒಂದು ಧರ್ಮ ದಂಗಲನ್ನು ಎದ್ದೇಳಿಸುವಂಥದ್ದು. ಇದು ತುಂಬ ವಿಷಾದನೀಯವಾದಂಥದ್ದು ಮತ್ತು ಆತಂಕಕಾರಿಯಾದಂಥದ್ದು. ಒಂದು ಸತ್ಯವನ್ನು ಮೆಟ್ಟಿ ನಿಲ್ಲಲಿಕ್ಕೆ, ಸತ್ಯ ಮೇಲೆ ಬರದೆ ಹಾಗೆ ಮಾಡಲಿಕ್ಕೆ, ಕೊನೆಗೆ ನಿಮ್ಮ ಮೂಲ ಹುಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ತುಂಬ ಅಸಹ್ಯಕರವಾದಂತಹ ಒಂದು ಬೆಳವಣಿಗೆಗಳಿದು. ಈಗ 50 ದಿನದಿಂದ ಇದು ತನಿಖೆ ನಡೀತಿದೆ, SIT ತನಿಖೆ ನಡೀತಾ ಇದೆ. ಆದರೆ ಈಗ ಕಳೆದ 4-5 ದಿನ ಏಕಾಏಕಿ ಸ್ಟ್ಯಾನ್ಲಿ ಅವ್ರನ್ನೇ ಕೇಳಬೇಕು. ಇದು ಸ್ಟ್ಯಾನ್ಲಿ ನಿಮಗೆ ಏನೋ ಅದು ಯಾಕಪ್ಪ ಹೆಸರು, ನನ್ನ ಹೆಸರು ಯಾಕೆ ನಿಮ್ಮ ಫಂಡಿಂಗ್ ಮಾಡಿದ್ದೀರಾ ನೀವು? ನಾನು ಯಾರು? ನಿಮ್ಮ ಒಡನಾಡಿ ಸಂಸ್ಥೆ. ಒಡನಾಡಿಯಲ್ಲಿ ನಾನು ಯಾರು? ಒಡನಾಡಿಯಲ್ಲಿ ನೋಟಿಸ್ ಕೊಟ್ಟು ನಾನು ಕೇಳ್ತಾ ಇದ್ದೀನಿ ನಿಮಗೆ. ಒಡನಾಡಿಯಲ್ಲಿ ನಾನು ಒಂದು ಸಣ್ಣ ಭಾಗ. ಒಡನಾಡಿಯಲ್ಲಿ ನನ್ನ ಬಿಟ್ಟರೆ ಅಷ್ಟೂ ಜನನೂ ಕೂಡ ಬೇರೆ ಧರ್ಮಕ್ಕೆ ಸೇರಿದಂಥವರೇ ಇದ್ದಾರೆ. ನನ್ನ ಒಬ್ಬನ್ನ ಬಿಟ್ಟರೆ ಬಾಕಿ ಎಲ್ಲರೂ ಕೂಡ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು. ಅರ್ಥ ಆಗ್ತಾ ಇದೆ? ನಿಮ್ಮ ಹೆಸರು ತಂದಿರೋದು ಧರ್ಮ ಹೆಸರನ್ನ ಇಟ್ಕೊಂಡ್ರೆ ಅವ್ರು ಪ್ರೊಟೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ, ಜನರನ್ನ ಎತ್ಕಟ್ಬೋದು ಅಂತ. ಯಾರು ಅಂತ ನೀವು ಅವ್ರನ್ನ ಕೇಳ್ಬೇಕು. ಯಾಕೆ ಯಾರ ಮೇಲೆ ಅನುಮಾನ? ಯಾರು ನಿಮ್ಮ ಹೆಸರನ್ನ ಮುಂಚೂಣಿ? ಇವರು ಯಾರು ಈ ನನ್ನ ವಿರುದ್ಧ ಯಾರು ಮಾತಾಡ್ತಾ ಹೋಗ್ತಿದ್ದಾರೆ? ಯಾರು ಮಾತಾಡ್ತಿದ್ದಾರೆ? ಈಗ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ನನ್ನ ಹುಟ್ಟು ಬೇರೆ, ಅವರ ರೀತಿಯಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಅಸಹ್ಯ. ಅಲ್ಲ, ಹೆಸರು ಹೇಳ್ಬೋದಲ್ಲ, ನಿಮ್ಮ ವಿರುದ್ಧ ಯಾರು ನಿಂತಿದ್ದಾರೆ, ನಿಮ್ಮ ಹೆಸರನ್ನ ಯಾರು ತರ್ತಿದ್ದಾರೆ? ನಾನು ಗೊತ್ತಿದೆ ಯಾರು ಅಂತ? ನನಗೆ ಗೊತ್ತಿದೆ. ನಾನು ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡ